Dear friends, in this class we are going to discuss section 34 of our Indian Penal Code, that is acts done by several persons in furtherance of common intention. Let me read this. When a criminal act is done by several persons in furtherance of the common intention of all, each of such persons is liable for that act in the same manner as if it were done by him alone. So, I will explain this with an example. You will understand it better. ಎ ಬಿ ಸಿ ಡಿ ಅಂತ 4 ಜನ ಇದ್ದಾರೆ ಅಂದ್ಕೊಳ್ಳೋಣ. ಎ ಬಿ ಸಿ ಡಿ ಇವ್ರು 4 ಜನನು ಝೆಡ್ ಅನ್ನೋನ್ನ ಕೊಲೆ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಎ ಅನ್ನೋನು ಅದಕ್ಕೆ ಪ್ಲ್ಯಾನ್ ಮಾಡಿಕೊಡ್ತಾನೆ. ಸೊ ಅವ್ರನ್ನ ಇಲ್ಲಿ ಕರ್ಸೋಣ, ಸೊ ಈ ರೀತಿ ಕೊಲೆ ಮಾಡೋಣ ಅಂತ ಎಲ್ಲ ಎ ಪ್ಲ್ಯಾನ್ ಕೊಡ್ತಾನೆ. ಬಿ ಅನ್ನೋನು ಅವನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬರ್ತಾನೆ. ಸಿ ಅನ್ನೋನು ಅವನ್ನ ಬಿಗ್ಗಿಯಾಗಿ ಹಿಡ್ಕೊಳ್ತಾನೆ. ಡಿ ಅನ್ನೋನು ಅವನ್ನ ಚಾಕುವಿಂದ ಚುಚ್ಚಿಬಿಟ್ಟು ಸಾಯಿಸ್ತಾನೆ. ಇಲ್ಲಿ ಕೊಲೆ ಮಾಡಿದ್ದು ಡಿ ಆದರೂ ಕೂಡ ಈ ಎಲ್ಲರಿಗೂ ಕಾಮನ್ ಇಂಟೆನ್ಷನ್ ಇತ್ತು. ಓಕೆ, ಏನು ಕಾಮನ್ ಇಂಟೆನ್ಷನ್ನು? ಅವನನ್ನು ಸಾಯಿಸಬೇಕು, ಝೆಡ್ ಅನ್ನೋನ್ನ ಸಾಯಿಸಬೇಕು ಅಂತ. ಡಿ ಅನ್ನೋನು ಅವನ್ನ ಚುಚ್ಚಿ ಸಾಯಿಸಿದ್ರೂ ಕೂಡ ಈ ಇಷ್ಟು ಜನನೂ ಲಯಬಲ್ ಆಗ್ತಾರೆ. ಇಷ್ಟು ಜನನೂ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗ್ತದೆ. ದಟ್ ಈಸ್ ವಾಟ್ ಸೆಕ್ಷನ್ 34 ಸೇಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ವೆನ್ ಎ ಕ್ರಿಮಿನಲ್ ಆ್ಯಕ್ಟ್ ಈಸ್ ಡನ್ by several persons in furtherance of common intention of all ಅಂದರೆ ಸೊ ತುಂಬ ಜನ ವ್ಯಕ್ತಿಗಳು ಒಂದು ಕ್ರಿಮಿನಲ್ ಆ್ಯಕ್ಟ್ನ ಮಾಡಬೇಕು ಅಂತ ಅಷ್ಟು ಜನಕ್ಕೆ ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ಈಚ್ ಆಫ್ ಸಚ್ ಪರ್ಸನ್ ಈಸ್ ಲಯಬಲ್ ಫಾರ್ ದಟ್ ಆ್ಯಕ್ಟ್. ಆ ಕೃತ್ಯಕ್ಕೆ ಎಲ್ಲರೂ ಸಮಾನಾಂತರವಾಗಿ ಭಾಗಿದಾರರಾಗಿರ್ತಾರೆ. ಅವ್ರಿಗೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕಾಗ್ತದೆ. ಓಕೆ, each of such persons is liable for that act in the same manner as if it were done by him alone. ಸೊ ಅವ್ರಿಗೆ ಎಷ್ಟು ಜನಕ್ಕೂ ಸಮಾನಾಂತರವಾಗಿ ಶಿಕ್ಷೆ ಆಗ್ತದೆ. ದಟ್ ಈಸ್ ವಾಟ್ ಸೆಕ್ಷನ್ 34 ಆಫ್ ಇಂಡಿಯನ್ ಪೀನಲ್ ಕೋಡ್ ಸೇಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು. ನೌ ವಿ ಶಾಲ್ ಡಿಸ್ಕಸ್ ಸೆಕ್ಷನ್ 35 ಆಫ್ ಅವರ್ ಇಂಡಿಯನ್ ಪೀನಲ್ ಕೋಡ್. ವೆನೆವರ್ an act which is criminal only by reason of its being done with a criminal knowledge or intention is done by several persons, each of such persons who joins in the act with such knowledge or intention is liable for the act in the same manner as if the act were done by him alone with the knowledge or intention. So let me explain this with an example so you will understand it better. Now we shall discuss section 35 of our IPC. Okay, so I will give an example. Later I will explain this. See, A ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಮನೆಗೆ ಹೋಗ್ತಾನೆ. ಬಿ ಅನ್ನೋ ವ್ಯಕ್ತಿ ಹೇಳ್ತಾನೆ ಹೇಗೆ, ಇಲ್ಲಿ ಕೂತಿರಿ, ಸೊ ಐ ವಿಲ್ ಬ್ರಿಂಗ್ ಜ್ಯೂಸ್ ಫಾರ್ ಯು ಅಂತ. ಓಕೆ, ಸೊ ಒಳಗೆ ಹೋಗ್ತಾರೆ. ಹೋದ ತಕ್ಷಣ ಹೇಗೆ ಅವರ ಲಿವಿಂಗ್ ಹಾಲಲ್ಲಿ ಮೊಬೈಲ್ ಫೋನ್ ಕಾಣುತ್ತೆ ಬಿದು. ಅವನಿಗೆ ಗೊತ್ತಿರುತ್ತೆ, ಅವನಿಗೆ ಗೊತ್ತಿಲ್ಲದೆ ನಾನು ಇದನ್ನ ಫೋನ್ನ ಬಿ ಅನ್ನೋನಿಗೆ ಗೊತ್ತಾಗ್ದಲೇ ನಾನು ತೊಗೋಬಾರ್ದು ಅಂತ ಗೊತ್ತಿದ್ರೂ ಕೂಡ ಆ ಫೋನ್ನ ಕದ್ದು ಬಿಡ್ತಾನೆ. ಓಕೆ, ಸೊ ದಿಸ್ ಇಸ್ ಎನ್ ಕ್ರಿಮಿನಲ್ ಆ್ಯಕ್ಟ್. ಈ ಆ್ಯಕ್ಟ್ನ ಮಾಡಿದ್ರೆ ಅದು ಕ್ರೈಮ್ ಆಗಿದೆ. ಅಂಡರ್ಸ್ಟುಡ್. ಅವನಿಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ ಈ ಥರ ಮಾಡಬಾರ್ದು ಅಂತ. ಬಿಕಾಸ್ ಹಿ ನೋಸ್ ದಟ್ ಈಸ್ ಎನ್ ಕ್ರಿಮಿನಲ್ ಆ್ಯಕ್ಟ್. ಸ್ಟಿಲ್ ಇಫ್ ಹಿ ಡಸ್ ದಸ್, ಓಕೆ, ದೆನ್ that is considered as what? Criminal act only. Understood? ಈ ಕ್ರಿಮಿನಲ್ ಆ್ಯಕ್ಟಲ್ಲಿ ಒಬ್ಬ ಭಾಗಿಯಾಗಿದ್ದರೂ ಅಷ್ಟೇ, ಅಥವಾ ಆ ಕಾಮನ್ ಇಂಟೆನ್ಷನ್ ಇಟ್ಕೊಂಡು ಅವನ ಜೊತೆ ಇನ್ನೂ ಸ್ವಲ್ಪ ಜನ ಭಾಗಿಯಾಗಿದ್ದರೂ ಕೂಡ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವಾಟ್? ಕ್ರಿಮಿನಲ್ ಆ್ಯಕ್ಟ್ ಓನ್ಲಿ, ಆ್ಯಂಡ್ ಈಚ್ ಪರ್ಸನ್ ಈಸ್ ಲಯಬಲ್ ಫಾರ್ ದಟ್ ಆ್ಯಕ್ಟ್. ಅಂಡರ್ಸ್ಟುಡ್? ಸೊ ನೌ ಐ ವಿಲ್ ರೀಡ್ ದಿಸ್. ವೆನೆವರ್ an act which is criminal only by the reason of its being done with a criminal knowledge or intention, ಯಾವುದೇ ಒಂದು ಕೃತ್ಯ ಕ್ರಿಮಿನಲ್ ನಾಲೆಡ್ಜ್ ಅಥವಾ ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ, ಆ ಒಬ್ಬ ವ್ಯಕ್ತಿ ಮಾಡಿರಬಹುದು ಅಥವಾ ಅವನ ಜೊತೆಲಿ ಓಕೆ ಹಲವು ವ್ಯಕ್ತಿಗಳು ಅದೇ ನಾಲೆಡ್ಜ್ ಅಥವಾ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ, ಈಚ್ ಆಫ್ ವಿಚ್ ಇಸ್ ಲಯಬಲ್ ಇನ್ ದ ಸೇಮ್ ಮ್ಯಾನರ್, ಓಕೆ, ಆ್ಯಸ್ ಇಟ್ ವಾಸ್ ಡನ್ ಬೈ ಹಿಮ್ ಅಲೋನ್. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ದಿಸ್ ಸೆಕ್ಷನ್ 35 ಸೇಸ್. So I will give one more example to make you understand.
ಎ, ಬಿ ಮತ್ತು ಸಿ ಅನ್ನೋ 3 ಜನ ಸೇರಿಕೊಂಡು ಝೆಡ್ ಅನ್ನೋನ್ನ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಎ ಅನ್ನೋ ವ್ಯಕ್ತಿ ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಫೋನ್ ಮಾಡ್ತಾನೆ. ಸರ್, ಈ ಕುವೆಂಪು ನಗರಲ್ಲಿ ಇಂಥ ಅಡ್ರೆಸ್ಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ, ಅವನ ನೀವು ಟ್ಯಾಕ್ಸಿಲಿ ಕೂರಿಸ್ಕೊಂಡು ಬನ್ನಿ ಅಂತ ಟ್ಯಾಕ್ಸಿ ಡ್ರೈವರ್ಗೆ ಹೇಳ್ತಾನೆ. ಇಲ್ಲಿ ಟ್ಯಾಕ್ಸಿ ಡ್ರೈವರ್ಗೆ ಏನು ನಾಲೆಡ್ಜ್ ಇರಲ್ಲ, ಇವರು ಕ್ರೈಮ್ ಮಾಡೋದಕ್ಕೆ ಆ ವ್ಯಕ್ತಿನ ಕೂರಿಸ್ಕೊಂಬರ್ಬೇಕು ಅಂತ. ಓಕೆ, ಆ ಟ್ಯಾಕ್ಸಿ ಡ್ರೈವರ್ಗೆ ಏನು ಪಾಪ, ಸೊ ನನಗೆ ದುಡ್ಡು ಬರುತ್ತೆ ಅಂತ ಅವನು ಕರ್ಕೊಂಡು ಬಂದು ಆ ಜಾಗಕ್ಕೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅವನು. ಬಿ ಅನ್ನೋ ವ್ಯಕ್ತಿ ಅವನ್ನ ಗಟ್ಟಿಯಾಗಿ ಇಟ್ಕೊಳ್ತಾನೆ. ಸಿ ಅನ್ನೋ ವ್ಯಕ್ತಿ ಅವನಿಗೆ ಚಾಕು ತೊಗೊಂಡು ಚುಚ್ತಾನೆ. ಇಲ್ಲಿ ಕಾಮನ್ ಇಂಟೆನ್ಷನ್ ಇರೋದು ಎ ಮತ್ತು ಬಿ ಮತ್ತು ಸಿಗೆ. ಓಕೆ, ಸೊ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದು ಎ ಮತ್ತು ಬಿ ಮತ್ತು ಸಿ, ಮತ್ತು ಜೊತೆಗೆ ಆ ಟ್ಯಾಕ್ಸಿ ಡ್ರೈವರ್ ಕೂಡ ಭಾಗಿಯಾಗಿರ್ತಾನೆ. ಬಟ್ ಆ ಟ್ಯಾಕ್ಸಿ ಡ್ರೈವರ್ಗೆ ಈ ಕ್ರೈಮ್ ಮಾಡಬೇಕು ಅಂತ ಯಾವುದೇ ಉದ್ದೇಶ ಇರಲಿಲ್ಲ, ಅವ್ನಿಗೆ ಯಾವುದೇ ನಾಲೆಡ್ಜು ಇರಲಿಲ್ಲ. ಸೊ ಹಂಗಾಗಿ ಆ ಟ್ಯಾಕ್ಸಿ ಡ್ರೈವರ್ಗೆ ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ನಿಗೆ ಯಾವುದೇ ರೀತಿ ಈ ಕ್ರೈಮ್ ಅಲ್ಲಿ ಭಾಗವಹಿಸಬೇಕು ಅಥವಾ ಇವರು ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಅಂತ ತಿಳಿದಾಗ ಅವರಿಗೆ ನಾವು ಶಿಕ್ಷೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸಿ ಚಾಕು ತೊಗೊಂಡು ಚುಚ್ಚಿ ಕೊಲೆ ಮಾಡಿದರೂ ಕೂಡ ಎ ಮತ್ತು ಬಿ ಆ ಕ್ರೈಮ್ನಲ್ಲಿ ಆ ಕಾಮನ್ ಇಂಟೆನ್ಷನಲ್ಲಿ ಭಾಗಿಯಾಗಿದ್ದರಿಂದ ಅವ್ರಿಗೂ ಶಿಕ್ಷೆ ಆಗ್ತದೆ. ದಟ್ ಈಸ್ ವಾಟ್ ದಿಸ್ ಸೆಕ್ಷನ್ ಸೇಸ್.